ಲೀಡಿಂದ ಒಬ್ಬರು ಸ್ಟಾರ್ ನಟರಾಗಿ ಬೆಳೆದಿರೋರಲ್ಲಿ ನನಗೆ ತುಂಬ ಇಷ್ಟ ಆಗೋರು ಅನ್ನಿಸುತ್ತೆ ಸರ್. ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸಿಂದ ಒಂದು ಸ್ಟಾರನ್ನು ಈ ಸಿನಿಮಾಲೂ ಕೂಡ ನಿಮಗೆ ವಿ ಕಾಲ್ ಹಿಮ್ ಅಭಿನಯಿಸಿದಾರೆ ಫಾರ್ ಅ ರೀಸನ್. ಐ ಥಿಂಕ್ ಈ ಸಿನಿಮಾ ನೋಡಿದಾಗಲೂ ನನಗೆ ತುಂಬ ಇಷ್ಟ ಆಗ್ತಾರೆ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಹೊಂದಿರುವಂಥ ಒಂದು ಸಿನಿಮಾ. ಸಪ್ತಮಿಯವರಾಗಿರ್ಬೋದು, ಅವರು ತಮ್ಮನ್ನು ತಾವು ಪಾತ್ರಕ್ಕೆ ಒಗ್ಗಿಸ್ಕೊಂಡ್ರು ಅಂತ ರೀತಿ. ನನಗೆ ಟ್ರೈಲರು ಮತ್ತು ಹಾಡುಗಳು ನೋಡಿದಾಗಲೇ ಭಾಳ ಇಷ್ಟ ಆಗಿತ್ತು. ಸಿನಿಮಾ ನೋಡಿದಾಗ ಇನ್ನೂ ಭಾಳ ಇಷ್ಟ ಆಯಿತು. ಎಷ್ಟು ಒಂದೊಂದು ಕ್ಯಾರೆಕ್ಟರ್ಗಳು ಒಂದೊಂದು ಪಾತ್ರಗಳನ್ನ ಎಷ್ಟು ನೀಟಾಗಿ ಡಿಸೈನ್ ಮಾಡಿರೋ ರೀತಿ ಇದೆಯಲ್ಲ, ಅದು ಭಾಳ ಇಷ್ಟ ಆಗುತ್ತೆ ಸಿನಿಮಾದಲ್ಲಿ. ಸಂಪದಣ್ಣನ ನೀವು ನೋಡಿರ್ತೀರ, ಪೋಷಕ ಕಲಾವಿದರಾಗಿ ನೋಡಿರ್ತೀರ ಸಂಪತ್ ಅವ್ರನ್ನ. ಈ ಸಿನಿಮಾದಲ್ಲಿ ಅದ್ಭುತವಾದಂಥ ವಿಲನ್ನಾಗಿ ನೋಡ್ತೀರ. ಯಶವಂತ್ ಶೆಟ್ಟಿ ಅವ್ರನ್ನ ನೋಡಿರ್ತೀರ, ಅವರು ಕೂಡ ಅದ್ಭುತವಾದಂಥ ಪರ್ಫಾರ್ಮ್ ಮಾಡಿದ್ರು. ಸುಮಾರಷ್ಟು ಜಗಪ್ಪ ತುಂಬ ಅದ್ಭುತವಾದಂಥ ಕಲಾವಿದರ ದಂಡೆ ಇದೆ ಸಿನಿಮಾ. ಶುರುವಿಂದ ಕೊನೆ ತನಕ ತುಂಬ ಇಂಟೆನ್ಸಾಗಿ ಕಟ್ಕೊಟ್ಟಿದ್ದಾರೆ ಆ ಹೋರಾಟದ ಕಥೆಯನ್ನು. ಬಹುಶಃ ಇದು ಆ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಇದು ಒಬ್ಬರು ಹೋರಾಟದ ಕಥೆ ಅಲ್ಲ, ಅಥವಾ ಒಂದು ಸಮುದಾಯದ ಹೋರಾಟದ ಕಥೆ ಅಲ್ಲ, ಇದು ಎಲ್ಲರ ಹೋರಾಟದ ಕಥೆ. ಎಲ್ಲರ ಬದುಕಲ್ಲಿ ಬದಲಾವಣೆಗಳಿಗೋಸ್ಕರ ಹೊಡೆದಾಡೋಂಥ ಒಂದು ಕಥೆ. ಐ ಥಿಂಕ್ ನಿಮ್ಗೆಲ್ಲರಿಗೂ ವಿಷಯ ಆಗುತ್ತೆ. ಆದಷ್ಟು ಬೇಗ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಎಲ್ಲ. ಥ್ಯಾಂಕ್ ಯು.